ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರ್ಬೋದು ಪೋಷಕರು ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಸೆಕೆಂಡ್ ಪಿ ಸಿ ಎಕ್ಸಾಮ್ಗಳಿಗೆ ಎಕ್ಸಾಮ್ 1 ಏನು ಕಂಪ್ಲೀಟ್ ಆಗಿತ್ತಲ್ಲ, ಸೊ ಈಗ ಎಕ್ಸಾಮ್ ಅಭ್ಯರ್ಥಿಗಳಿಗೆ ಕೆಲವೊಂದು ಅಭ್ಯರ್ಥಿಗಳು ನಮ್ಮದು ಮಾರ್ಕ್ಸ್ ಕಡಿಮೆ ಬಂದಿದೆ, ಅನ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ, ನಮಗೆ ಮಾರ್ಕ್ಸ್ ಕಟ್ ಮಾಡಿದ್ದಾರೆ, ಹಾಗಾಗಿದೆ ಹೇಗಾಗಿದೆ, ಫೇಲ್ ಆಗಿಬಿಟ್ಟಿದ್ದೀವಿ, ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ರೀವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ರಿ. ಸೊ ಆ ಒಂದು ಅಭ್ಯರ್ಥಿಗಳು ಇರೋದಲ್ಲ, ಆ ಒಂದು ಅಭ್ಯರ್ಥಿಗಳ ಫಲಿತಾಂಶ ಇದೀಗ ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಸೊ ಆ ಒಂದು ಅಭ್ಯರ್ಥಿಗಳ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು, ಸೊ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಬದಲಾವಣೆ ಆದಂಥ ಅಂಕಗಳಾಗಿರ್ಬೋದು, ನಂತರದಲ್ಲಿ ಬದಲಾವಣೆ ಆಗ್ತಿರುವಂಥ ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ವೆಬ್ಸೈಟ್ನಲ್ಲಿ ಮಾಹಿತಿನ ಕೊಡಿದ್ರೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಂತೀರಿ ಬಿಡದಲ್ಲಿ. ಹಾಗೆ ಅದರ ಜೊತೆಗೆ ಒಂದು ಪ್ರಮುಖವಾಗಿ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಯಾವ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ ಅದು, ಸೊ ನಂತರದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಸೊ ವಿಡಿಯೋ ನೋಡಿದ ನಂತರ ವಿಡಿಯೋ ನಿಮಗೆ ಸಹಾಯ ಆದಾಗ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಸೊ ಇದೀಗ ಅಭ್ಯರ್ಥಿಗಳಿಗೆ ರಿಸಲ್ಟ್ ಅನ್ನ ಒಂದು kseb.karnataka.gov.in ಅಂತಕ್ಕಂಥ ವೆಬ್ಸೈಟ್ ಅಲ್ಲಿ ಕರ್ನಾಟಕ ಒಂದು ಎಕ್ಸಾಮಿನೇಷನ್ ಆಗಿತ್ತಲ್ಲ, ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್, ಅದರ ಒಂದು ಎಕ್ಸಾಮ್ 1 ನ ಒಂದು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳ ರಿಸಲ್ಟ್ ಪ್ರಕಟ ಆಗಿರುವಂತದ್ದಾಗಿರುತ್ತೆ. ಸೊ ಒಂದು ರಿಸಲ್ಟ್ ಅನ್ನ ಕೂಡ ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತೇನೆ, ಬನ್ನಿ ಅಭ್ಯರ್ಥಿಗಳೇ. ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ವೆಬ್ಸೈಟ್ ಅಲ್ಲಿ ಇದೀಗ ಪ್ರಮುಖವಾಗಿ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟಲಿಂಗ್ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಎಕ್ಸಾಮ್ ಒಂದು ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ದು. ಸೊ ಇವರ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರುತ್ತೇವೆ, ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡಬಹುದಾಗಿರುತ್ತೆ. ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಹಾಕೋದ್ರ ಮುಖಾಂತರ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆಯ್ಕೆ ಮಾಡಿ ನೀವು ವ್ಯೂ ಅಂತ ಕೊಟ್ಟಾಗ ನಿಮ್ಮ ಒಂದು ರಿಸಲ್ಟ್ ಅನ್ನ ಶೋ ಮಾಡುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಹಾಗೆ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಅಂಕಗಳ ಪಟ್ಟಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಸೊ ಯಾವ ಅಭ್ಯರ್ಥಿದು ಮಾರ್ಕ್ಸ್ ಡಿಫರೆನ್ಸ್ ಬಂದಿರುತ್ತಲ್ಲ, ಚೇಂಜಸ್ ಆಗಿರ್ತದಲ್ಲ, ಆ ಅಭ್ಯರ್ಥಿಗಳ ರಿಸಲ್ಟ್ ಅನ್ನು ಶೋ ಮಾಡುತ್ತೆ. ನಂತರದಲ್ಲಿ ಅಂಕ ಬದಲಾವಣೆ ಇಲ್ಲದ ಅಭ್ಯರ್ಥಿಗಳದ್ದು ಅವ್ರದ್ದು ಶೋ ಆಗುತ್ತೆ. ಮತ್ತೆ ರಿಪೀಟರ್ ಕ್ಯಾಂಡಿಡೇಟ್ಸ್ ಏನಿರುತ್ತಲ್ಲ, ಆ ಒಂದು ಅಭ್ಯರ್ಥಿಗಳ ಮಾರ್ಕ್ಸ್ ಲಿಸ್ಟ್ ಇದಾಗಿರುತ್ತೆ. ನಂತರದಲ್ಲಿ ಗಮನಿಸೋದರೆ ಮರು ಎಣಿಕೆಗೆ ಹಾಕಿರ್ತಕ್ಕಂಥ ಅಂಕ ಬದಲಾವಣೆ ಆದಂತಹ ಅಭ್ಯರ್ಥಿಗಳು ಇರುತ್ತೆ. ನಂತರ ಅಂಕ ಬದಲಾವಣೆ ಇಲ್ಲದಿರುವಂತಹ ಅಭ್ಯರ್ಥಿಗಳು, ರಿಪೀಟರ್ ಅಭ್ಯರ್ಥಿಗಳು ಏನಿದಲ್ಲ, ಅವರ ಒಂದು ಅಂಕ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನ ಇರುತ್ತೆ, ಕ್ಲಿಕ್ ಮಾಡಿ ನೋಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ಇನ್ನೊಂದು ತಿಳಿಸುವಂತಂದ್ರೆ ಈಗ ಅಭ್ಯರ್ಥಿಗಳು ಒಂದು ಗುಡ್ ನ್ಯೂಸ್ ಕೂಡ ಮಾಹಿತಿನ ತಿಳಿಸಿದ್ವಿ, ಇಲ್ಲಿ ನೋಡಬಹುದಾಗಿರುವಂತದ್ದಾಗಿರುತ್ತೆ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ 2 ಏನಾಗಿತ್ತಲ್ಲ, ಸೊ ನಡೀತಾ ಇದೆಯಲ್ಲ, ಆ ಅಭ್ಯರ್ಥಿಗಳಿಗೆ ಮಾದರಿ ಕೀ ಉತ್ತರಗಳನ್ನು ಈಗಾಗಲೇ ರಿಲೀಸ್ ಮಾಡಿರುವಂತದ್ದಾಗಿರುತ್ತೆ. ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಸ್ ಯಾವ್ಯಾವ್ದು ಆಗ್ತಿರುತ್ತೋ ಆ ಒಂದು ಸಬ್ಜೆಕ್ಟ್ಸ್ ಗಳು ರಿಲೀಸ್ ಮಾಡ್ತಿದ್ದಾರೆ ಅಭ್ಯರ್ಥಿಗಳಿಗೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋದು ನೋಡ್ಕೋಬಹುದಾಗಿರುತ್ತೆ. ಇನ್ನು ಕೆಲವೊಂದು ಸಬ್ಜೆಕ್ಟ್ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗಲ್ಲ. ಕಾರಣ ಏನಂದ್ರೆ ಈ ಒಂದು ಎಕ್ಸಾಮ್ಸ್ ಗಳಿಂದ ನಡಿಬೇಕಾಗಿರುವಂತದ್ದಾಗಿರುತ್ತೆ. ಸೊ ಮತ್ತೆ ನಡೆದಿರೋ ಕೆಲವೊಂದು ಎಕ್ಸಾಮ್ ಇನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ವೈಟ್ ಮಾಡಿ ಅಭ್ಯರ್ಥಿಗಳು, ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇದನ್ನ ಬಳಸ್ಕೊಳ್ಳೋದ್ರ ಮುಖಾಂತರ ಈ ಸಬ್ಜೆಕ್ಟ್ಸ್ ಗಳಿದೆಲ್ಲ ನೋಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ನಂತರ ದಿನಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರ್ತಾರೆ, ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಸೊ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಬರ್ಬೋದು ಹಾಗೆ ಅಂತ ಡೌಟ್ ಇರುವಂತ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಚೆಕ್ ಮಾಡ್ಕೋಬಹುದಾಗಿರುತ್ತೆ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.